ಚಿಕ್ಕಮಗಳೂರು ನಗರದ ಜಿಲ್ಲಾ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಆಚರಿಸಲಾಯಿತು. ಮಾಜಿ ಸಚಿವರು, ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ, ಜಾಗತಿಕ ಮಟ್ಟದಲ್ಲಿ ಭಾರತವಿಂದು ತನ್ನದೇ ಛಾಪು ಮೂಡಿಸಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಶಕ್ತಿ ತುಂಬುವ ಕೆಲಸ ಬಿಜೆಪಿ ಮಾಡಿದೆ. ಕಾರ್ಯಕರ್ತರೇ ಮಾಲೀಕರಾಗುವ ಏಕೈಕ ಪಕ್ಷ ಬಿಜೆಪಿ ಪಕ್ಷ. ಪಕ್ಷ ಸಂಘಟನೆಗಾಗಿ ಶ್ರಮಿಸಿದ ಎಲ್ಲ ಹಿರಿಯ ನಾಗರಿಕರಿಂದ ಪ್ರೇರಣೆಯನ್ನ ಪಡೆದು ರಾಷ್ಟ್ರಕ್ಕಾಗಿ ಬದುಕೋಣ ಎಂದರು. ನಾವು ಹಲವಾರು ಸಂಕಷ್ಟಗಳನ್ನು ಕಂಡಿದ್ದೀವಿ. ಜನತಾ ಪಾರ್ಟಿ ಸ್ಥಾಪನೆಯಾಗಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಟಲ್ಜಿ ಅದ್ವಾನಿಯು ಸೋತು ಕೇವಲ 2 ಸ್ಥಾನ ನಮಗೆ ಸಿಕ್ತು 1984. ನಮ್ಮ ವಿರೋಧಿಗಳೆಲ್ಲ ಲೇವಡಿ ಮಾಡ್ತಾ ಇದ್ರು. ಹೊತ್ಕೊಂಡು ಹೋಗ್ಬೇಕು ಅಂತ 4 ಜನ ಬೇಕು, ಹೊರಕ್ಕೂ ನಿಮ್ಮ ಹತ್ರ ಜನ ಇಲ್ಲ ಅಂತಿದ್ರು, ಬಾಯಿ ಪಡ್ಕೊಳ್ಳಕ್ಕೂ ನಿಮ್ಮ ಹತ್ರ ಜನ ಇಲ್ಲ ಅಂತಿದ್ರು. ಆದರೆ ಆಗ ಅಟಲ್ಜಿ ಹೇಳಿದ ಮಾತು ನ ದೈನ್ಯಂ ನ ಪಲಾಯನಂ, ತಲೆ ತಗ್ಸೋದಿಲ್ಲ, ಓಡೋಗೋದಿಲ್ಲ. ಓಡೋಗ್ಲಿಲ್ಲ, ತಲೆ ತಗ್ಗಿಸ್ಲಿಲ್ಲ. ಜನಪರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ವಿ. ರಾಷ್ಟ್ರೀಯ ರಾಮ ಅಂದ್ರೆ ಅದೊಂದು ರಾಷ್ಟ್ರೀಯ ಅಸ್ಮಿತೆ, ರಾಷ್ಟ್ರೀಯ ಅಸ್ತಿತ್ವ. ರಾಮ ಜನ್ಮಸ್ಥಾನದಲ್ಲಿ ರಾಮ ಮಂದಿರ ಆಗಲೇಬೇಕು ಅನ್ನುವಂಥ ಚಳವಳಿಯ ನೇತೃತ್ವವನ್ನು ವಹಿಸಿದ್ವಿ. ಪರಿಣಾಮ 1989ರಲ್ಲಿ 83 ಸ್ಥಾನಗಳೊಂದಿಗೆ ತನ್ನ ಸಾಮರ್ಥ್ಯವನ್ನ 42% ಪಟ್ಟು ಹೆಚ್ಚು ಮಾಡಿಕೊಳ್ಳುತ್ತೆ. 2 ಸ್ಥಾನ ಇದ್ದಿದ್ದು ಕೇವಲ 5 ವರ್ಷದಲ್ಲಿ. 84ರಲ್ಲಿ 2 ಸ್ಥಾನ, 89ರಲ್ಲಿ 83 ಸ್ಥಾನ. ಹೀಗೆ ಬೆಳೆದ ಪಾರ್ಟಿ. ಆಮೇಲೆ 100ರ ಗಡಿ ದಾಟಿದ್ವಿ. 93ಕ್ಕೆ 13 ದಿನಗಳ ಕಾಲ ಆಡಳಿತವನ್ನು ನಡೆಸಿದ್ವಿ. 13 ದಿನಗಳ ಸರ್ಕಾರ. ಇವತ್ತಿಗೂ ನೀವು ಯೂಟ್ಯೂಬಿಗೆ ಹೋದ್ರೆ ರಾಜಕೀಯ ಅಸ್ಪೃಶ್ಯತೆ ಬಗ್ಗೆ, ಪೊಲಿಟಿಕಲ್ ಅನ್ಟಚಬಿಲಿಟಿಯ ಬಗ್ಗೆ ಅಟಲ್ಜಿ ಮಾತನಾಡಿದಂತ ಅದ್ಭುತವಾದ ಭಾಷಣ ಇದೆ. ನೀವು ಅದನ್ನ ನೋಡಬಹುದು, ಕೇಳಬಹುದು. ಅದ್ಭುತವಾದ ಭಾಷಣ. ಅವರು 13 ದಿನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಕಾರಣ ಏನು ಅಂತಂದ್ರೆ ಪೊಲಿಟಿಕಲ್ ಅನ್ಟಚಬಿಲಿಟಿ, ರಾಜಕೀಯ ಅಸ್ಪೃಶ್ಯತೆ. ಕೇವಲ 2 ವರ್ಷದಲ್ಲಿ 98ಕ್ಕೆ 13 ತಿಂಗಳ ಕಾಲ ಅಧಿಕಾರ, 1 ವೋಟ್ನಲ್ಲಿ ಅಧಿಕಾರ ಕಳ್ಕೊಳ್ಬೇಕಾಯ್ತು. ಜಯಲಲಿತಾ ನಮಗೆ ಕೊಟ್ಟ ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರು. 1 ವೋಟ್ನಲ್ಲಿ ಅಧಿಕಾರ ಕಳ್ಕೊಳ್ಬೇಕಾಯ್ತು. ಆಗ ಅಟಲ್ಜಿ ಹೇಳಿದ ಮಾತೇನು ಅಂದ್ರೆ ಏಕ್ ವೋಟ್, ಅಂದ್ರೆ ಒಂದೊಂದು ಓಟು. ಆ ಒಂದೊಂದು ಓಟು ಕೂಡ ಮುಖ್ಯ ಅನ್ನುವಂತ ಮನವರಿಕೆ ಮಾಡಿಕೊಟ್ಟ ಪರಿಣಾಮ 99ರಲ್ಲಿ ಮತ್ತೆ ಅಧಿಕಾರಕ್ಕೆ. 6 ವರ್ಷಗಳ ಕಾಲ ಗುಡ್ ಗವರ್ನೆನ್ಸ್, ಸುಶಾಸನ ಅಂದ್ರೆ ಏನು ಅನ್ನೋದನ್ನ ದೇಶಕ್ಕೆ ಮತ್ತು ಜಗತ್ತಿಗೆ ತಿಳಿಸಿಕೊಟ್ಟಿದ್ದು ಮಾತ್ರ ಅಲ್ಲ, ಕಳಂಕವಿಲ್ಲದ ಆಡಳಿತ ಕೊಟ್ಟಿದ್ದು ಮಾತ್ರ ಅಲ್ಲ, ಅಭಿವೃದ್ಧಿಯಲ್ಲಿ ಮೈಲಿಗಲ್ಲು, ಸುವರ್ಣ ಚತುಷ್ಪಥ ಹೆದ್ದಾರಿ. ಅದು ಅಟಲ್ಜಿ ಆಡಳಿತದ ಅವಧಿಯಲ್ಲಿ ದೇಶಕ್ಕೆ ಕೊಟ್ಟ ಕೊಡುಗೆ. ರಾಷ್ಟ್ರ ನಿರ್ಮಾಣದ ಕಾರ್ಯ, ಸ್ವಜನಧಾರೆ, 10 ಮಕ್ಕಳಿದ್ರು ಕೂಡ ಒಂದು ಶಾಲೆ, ಸರ್ವ ಶಿಕ್ಷಾ ಅಭಿಯಾನ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಮುಖಂಡರಾದ ಕೋಟೆ ರಂಗಣ್ಣ, ಪ್ರೇಮ್ ಕುಮಾರ್, ವೀಣಾ ಶೆಟ್ಟಿ, ಕವೀಶ್, ರವೀಂದ್ರ ಬೆಳವಾಡಿ, ನರೇಂದ್ರ, ಪುಷ್ಪರಾಜ್, ವಿಜಯ್ ಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.